ಜಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಣೇಶ್ ಶರ್ಮಾ. ಮೈಸೂರಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸಿಂದಗಿ ಹಾನಗಲ್ ಉಪಚುನಾವಣೆ ಕಾವೇರುತ್ತಿರುವ ಈ ಸಂದರ್ಭದಲ್ಲಿ ಪತ್ರಕರ್ತರ ಆಹ್ವಾನದ ಮೇರೆಗೆ ಪತ್ರಕರ್ತರ ಭವನದಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಿದ್ದರು. ನಾನು ಬೆಂಗಳೂರಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಕಾರ್ಯಕ್ರಮಕ್ಕೆ ಹೋಗಬೇಕಂತ ಇದ್ದಲ್ಲಿ ತಡವಾಯಿತು. ರಸ್ತೆ ಮತ್ತು ಕೆಲಸ ನಡೀತಿರ್ತಕ್ಕಂಥದ್ದು ಒಂದು ಕಾರಣ ಟ್ರಾಫಿಕ್ನಲ್ಲಿ. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯಂ ಅವರೇ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣಪ್ಪನವರೇ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಗಸ್ವಾಮಿ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರೇ, ಈಗಾಗಲೇ ರಾಜ್ಯದ ಸಂಪೂರ್ಣ ಗಮನ ಮತ್ತು ಎಲ್ಲ ಪಕ್ಷಗಳ ನಾಯಕರು ಸಿಂದಗಿ ಮತ್ತು ಹಾನಗಲ್ನ ಚುನಾವಣಾ ಪ್ರಚಾರದಲ್ಲಿ ಪೈಪೋಟಿಯಲ್ಲಿರ್ತಕ್ಕಂಥ ಸಂದರ್ಭ ಇದೆ. ಒಂದು ಕಡೆ ಎರಡು ಉಪಚುನಾವಣೆಗಳನ್ನು ಗೆಲ್ಲಬೇಕು ಅಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷ, ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಎಲ್ಲರೂ ಇವತ್ತು ಸಂಪೂರ್ಣವಾಗಿ ಆ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಿದ್ದಾರೆ. ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯದ ಹಲವಾರು ಪ್ರದೇಶದಲ್ಲಿ ನಾವು ಕಾಣದೇ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಅಕಾಲಿಕವಾದಂಥ ಮಳೆಯನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಹಲವಾರು ಭಾಗದಲ್ಲಿ ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು, ಮನೆಗಳ ಕುಸಿತ, ಸೇತುವೆಗಳು ಬಿದ್ದೋಗಿರ್ತಕ್ಕಂಥದ್ದು, ರಸ್ತೆಗಳು ಸಂಪೂರ್ಣ ಗುಡ್ಡೆಯಾಗಿರ್ತಕ್ಕಂಥದ್ದು ಇದೆಲ್ಲ ಇದ್ದು ವಿಧಾನಸೌಧದ ಕಚೇರಿಗಳು ಎಲ್ಲ ಬೀಗ ಹಾಕಿದ್ದಾರೆ. ಯಾವುದೋ ಕೆಲಸಗಳು ಒಂದು ಕಡೆ ನಡೀತಿದೆ. ಮಂತ್ರಿಗಳು ಒಂದೊಂದು ಬೂತ್ಗೆ ಒಬ್ಬೊಬ್ಬರು ಮಂತ್ರಿಗಳು ನೇಮಕ ಮಾಡ್ಕೊಂತಿದ್ದಾರೆ. ಒಂದೊಂದು ಬೂತ್ನಲ್ಲಿ ಒಬ್ಬೊಬ್ಬ ಮಂತ್ರಿ ಕೂತಿದ್ದಾರೆ. ವಿರೋಧ ಪಕ್ಷವೂ ಸಹ ದೊಡ್ಡ ಮಟ್ಟದಲ್ಲಿ ಅವರು ನಾವು ನಿಮಗಿಂತೇನು ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಅವರು ಸಹ ಇವತ್ತು ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಇವತ್ತು ಮತ ಪಡೆಯಬೇಕು ಅಂತಕ್ಕಂಥ ಪೈಪೋಟಿಯಲ್ಲಿ ಇದ್ದಾರೆ. 90 ವರ್ಷಗಳ ಹತ್ತಿರ ಇದ್ದಾರೆ. ಅವರೇ ಚುನಾವಣೆಯ ನಾಯಕತ್ವ ವಹಿಸಿ ಸಿಕ್ಕಿನಲ್ಲಿ ಕಳೆದ ಒಂದು ವಾರದಿಂದ ಅವರು ಬೇಡಿಬಿಟ್ಟಿದ್ದಾರೆ. ನಾವು 5 ದಿನಗಳ ಕಾಲ ಸಿಂದಗಿ ಮತ್ತು ಹಾನಗಲ್ನಲ್ಲಿ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದೇನೆ. ನಾಳೆ ಪುನಃ ಹಾನಗಲ್ಗೆ ಮತ್ತು ಸಿಂದಗಿಗೆ ಹೋಗ್ತಾ ಇದ್ದೇನೆ 2 ದಿನಗಳ ಮತ್ತೆ ಪ್ರಚಾರಕ್ಕೆ. ಇದು ಒಂದು ಭಾಗ. ನಾನು ಮೊದಲನೇ ಹೇಳಿದಂಥ ರೀತಿಯಲ್ಲಿ ಸರ್ಕಾರ ಯಾವೊಂದು ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ, ಜನರ ಸಮಸ್ಯೆಗಳನ್ನ ಮರ್ತಿದ್ದಾರೆ ಅನ್ನೋದು ಒಂದು ಭಾಗ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಎಲ್ಲ ಮಂತ್ರಿಗಳನ್ನು ಡಿಪೆಂಡ್ ಮಾಡಿರ್ತಕ್ಕಂಥದ್ದೇನಿದೆ, ಎಲ್ಲೋ ಒಂದು ಕಡೆ ಈ ಬಿಜೆಪಿಯ ಪಕ್ಷಕ್ಕೆ ಜನತೆಯ ಒಂದು ಹಿತಕ್ಕಿಂತ ಹೆಚ್ಚಾಗಿ, ಜನರ ಸಂಕಷ್ಟಗಳಿಗಿಂತ ಹೆಚ್ಚಾಗಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಪ್ರತಿಷ್ಠೆ. ಎರಡು ಪಕ್ಷಗಳು ಚುನಾವಣೆಯಲ್ಲಿ ವೇದಿಕೆ ಮೇಲೆ ದೊಡ್ಡ ಮಟ್ಟದ ಹಣದ ಚೀಲಗಳನ್ನು ತಂದಿದ್ದಾರೆ ಅಂತಕ್ಕಂಥ ಇವರು ಅವರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಸದ್ಯ ನಮ್ಮ ಪಕ್ಷದ ಮೇಲೆ ಇವರು ಏನು ಮಾತಾಡ್ತಾ ಇಲ್ಲ. ನಮ್ಮ ಮೇಲೆ ಮಾತಾಡ್ತಿರ್ತಕ್ಕಂಥದ್ದು ಒಂದೇ ಸಬ್ಜೆಕ್ಟ್. ನಮ್ಮ ಮೇಲೆ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಚುನಾವಣೆ ನಿಲ್ಲಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಕೇಳಿಸ್ತಾರೆ. ರಾಜಕೀಯ ಅಲ್ಪಸಂಖ್ಯಾತರು ನಿಲ್ಲಿಸಿದ್ದಾರೆ. ಇದು ಒಂದೇ ನಮ್ಮ ಪಕ್ಷದ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳಿಂದ ದಾಳಿ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಒಂದು ನಾನು ಈ ಒಂದು ಉಪಚುನಾವಣೆಗಿಂತ ಹೆಚ್ಚಾಗಿ ಜಾತ್ಯತೀತ ಜನತಾದಳ ಅಂತಕ್ಕಂಥದ್ದೇನಿದೆ, ಪಕ್ಷ ಸರ್ವನಾಶ ಅಂತಕ್ಕಂಥದ್ದು ಹೇಳ್ತಾರೆ. ಮುಗಿದೋಗಿದೆ, ಅದು ಮತ್ತೆ ಮೇಲೆ ಹೇಳಕ್ಕಾಗದೇ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ನಾನು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಈ ಜಾತ್ಯತೀತ ಜನತಾದಳದ ವಿಷಯದಲ್ಲಿ ಹೇಳ್ತಕ್ಕಂಥದ್ದು 2006ರಲ್ಲಿ ಇದು ಜನತಾ ಪಾರ್ಟಿ, ಜನತಾ ದಳ, ಆಮೇಲೆ JDS ಆದಂಥದ್ದು ದೊಡ್ಡ ಒಂದು ಇತಿಹಾಸನೇ ಇರ್ತಕ್ಕಂಥದ್ದು ಈ ಪಕ್ಷಕ್ಕೆ. ಅಂತಿಮವಾಗಿ ಜಾತ್ಯತೀತ ಜನತಾದಳ ಅಂತಕ್ಕಂಥ ಒಂದು ಸಣ್ಣ ಒಂದು ಪಕ್ಷವಾಗಿ ಉಳ್ಕೊಂಡಿದ್ದೇವೆ. ಜನತಾ ಪಾರ್ಟಿಯಿಂದ ಪ್ರಾರಂಭ 2004ರಲ್ಲಿ
ಹಲವಾರು ಜನ ಜನತಾ ಪರಿವಾರದಲ್ಲಿದ್ದವರು ಬಿಜೆಪಿಗೂ ಹೋದ್ರು, ಕಾಂಗ್ರೆಸ್ಗೂ ಹೋದ್ರು. ಆಗ ಸದ್ಯದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಜೊತೆಲಿ ಇದ್ದರು ಅದೊಂದು ಚುನಾವಣೆ. ಅದಾದ ನಂತರ ಅವರು ಸಹ 5 ಹೆಸರನ್ನು ಕಾರ್ಯಕ್ರಮ ಮಾಡಿಕೊಂಡು ಅವರು ಪಕ್ಷವನ್ನು ತೊರೆಯಬೇಕಾದಂಥ ಪರಿಸ್ಥಿತಿ ನೋಡಿಕೊಂಡು, ಅದಾದ ನಂತರ ಜನತಾದಳವನ್ನು ಕಟ್ಟತಕ್ಕಂಥ ಒಂದು ಜವಾಬ್ದಾರಿ ಕಾರ್ಯಕರ್ತರ ಜೊತೆಯಲ್ಲಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿಗಳು ಬಂದಂತಾರೆ. ಬಿಜೆಪಿಯಿಂದ ಸರ್ಕಾರ ಮಾಡೋದು, ಅವತ್ತಿನ ಬಿಜೆಪಿ ಇದ್ದಂತೆ ಬೇರೆ ಸರ್ಕಾರ ಆಯಿತು, ಸರ್ಕಾರ ಆದಮೇಲೆ ಅದಕ್ಕೆ ಹಸ್ತಾಂತರ ಮಾಡಲಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅನುಕಂಪ ಕೆಟ್ಟಿಸ್ಕೊಳ್ತಕ್ಕಂಥ ಹೊರಟಾಗ ಬಿಜೆಪಿ ಸ್ವಲ್ಪ ಶಕ್ತಿ ಮೇಲಾಯಿತು. ಅವರು ಸಹ ನಮ್ಮ ಪಕ್ಷ ಪ್ರಸ್ತುತವಾಗಿ ಉಳ್ಕೊಂಡಿದ್ದು. ವಿರೋಧ ಪಕ್ಷದಲ್ಲಿ ಕೇವಲ 28 ಸ್ಥಾನ ತೆಗೆದಿದ್ರು, ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ರು. ವಿರೋಧ ಪಕ್ಷವಾಗಿ ಅತ್ಯಂತ ಸಾಮರ್ಥ್ಯತೆಯಿಂದ ಹಲವಾರು ಸರ್ಕಾರದ ತಪ್ಪುಗಳನ್ನು ದಾಖಲೆಗಳ ಸಮೇತ 5 ವರ್ಷದ ಜನತೆ ಮುಂದೆ ಇಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಅದಾದಮೇಲೆ 2013ರಲ್ಲಿ ನಡೆದಂಥ ಚುನಾವಣೆ, ಮತ್ತೆ ಬಿಜೆಪಿಯಿಂದ ಯಡಿಯೂರಪ್ಪ ಅವರು ಹೋಗಿದ್ರು, ಮತ್ತೆ ಡಿವೈಡ್ ಆಯಿತು ಬಿಜೆಪಿ ಒಳಗೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು, 5 ವರ್ಷ ಅವರು ಸರ್ಕಾರ ಮಾಡಿದ್ರು. ನಂತರ ಮತ್ತೆ 2018ರಲ್ಲಿ ನಡೆದದ್ದು ನಿಮಗೆ ಇತ್ತೀಚಿನ ರಾಜಕಾರಣ ಗೊತ್ತಿದೆ. 2018ರಲ್ಲೂ ಸಹ ಕಾಂಗ್ರೆಸ್ನ ನಾಯಕರು JDS ಪಕ್ಷಕ್ಕೆ ನೀವು ಮತ ಹಾಕಿದರೆ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ, ನೀವು ಬಿಜೆಪಿ ಪ್ರೀತಿದ್ದು ಯಾವ ಕಾರಣಕ್ಕೂ JDS ಮತ ಕೊಡಬೇಡಿ ಅಂತ ಹೇಳಿ ಹಲವಾರು ರೀತಿಯಲ್ಲಿ ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರವನ್ನು ಒಂದು ವರ್ಗದ ಜನರ ಮೇಲೆ ಪ್ರಭಾವ ಬೀರಿದರು. ಅದರ ಪ್ರತಿಫಲವೇ ಬಿಜೆಪಿ 105 ಹೋಯಿತು, 130 78 ಬಂದರು ಕಾಂಗ್ರೆಸ್ನವರು, ನಾವು 37ರಲ್ಲಿ ನಿಂತ್ಕೊಂಡ್ರು. ನಂತರ ಇವ್ರ ಜೊತೆ ಸರ್ಕಾರನೂ ಮಾಡೋದು, ಇವರೇ ಬಂದರು ಮನೆಗೆ ಸರ್ಕಾರ ಮಾಡಿ. ಸರ್ಕಾರ ಮಾಡದ ಪ್ರತಿಫಲ ನಮಗೆ ಮತ್ತೆ ನಮ್ಮ ಪಕ್ಷವನ್ನು ನೆಲಗಟ್ಟಿಸಿದ್ದಾರೆ. ಅದರಲ್ಲೇನು ಕದ್ದು ಮುಚ್ಚಿ ಮಾತಾಡ್ತಕ್ಕಂಥದ್ದೇನಿಲ್ಲ. ಕಾಂಗ್ರೆಸ್ ಜೊತೆ ಸೇರಿದ ನಂತರ ನಮ್ಮ ಪಕ್ಷದ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳಿವೆ ಅಂತಕ್ಕಂಥದ್ದನ್ನು ಅರಿತಿದ್ದೇನೆ. ಅದೆಲ್ಲವನ್ನು ಸುದೀರ್ಘವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗ್ತೀನಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದೀನಿ. ಇಲ್ಲಿ ಪ್ರಶ್ನೆ JDSನಿಂದ ಇದೆಲ್ಲೋ ಶಾಕು, ಇಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಹೋದ್ರು ಅಂತಕ್ಕಂಥದ್ದು ಅದು ಕಳೆದ 3 ವರ್ಷದಿಂದ ನಡೀತಾನೆ ಇದೆ. ಅದರ ಬಗ್ಗೆ ಹಲವಾರು ರೀತಿಯಲ್ಲಿ ನಮಗೆ ಶಾಖನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಆದರೆ ನಮಗಂತೂ ಯಾವುದು ಶಾಖ ಅಂತೂ ಬಂದಿಲ್ಲ. ಆದರೆ ನಮ್ಮ ಜವಾಬ್ದಾರಿ ಈ ರಾಜ್ಯದಲ್ಲಿ ಜನತಾದಳ ಅಂತಕ್ಕಂಥದ್ದು ಯಾರು ಎಷ್ಟೇ ಪ್ರಯತ್ನ ಪಟ್ಟು ಈ ಪಕ್ಷವನ್ನು ಮುಗಿಸಬೇಕು ಅಂತ, ಈ ಪಕ್ಷವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿರ್ತೀನಿ. ಈ ಪಕ್ಷಕ್ಕೆ ಕಾರ್ಯಕರ್ತರ ಶಕ್ತಿ ಇದೆ. ಇವತ್ತು ನಾನು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾನು ಕಳೆದ 5 ದಿನ ಪ್ರವಾಸ ಮಾಡಿದ್ದೇನೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇನು ಹಳ್ಳಿಗಳ ಮೇಲೆ ಪ್ರವಾಸ ಮಾಡಿದ್ದೇವೆ. ಪ್ರತಿಯೊಂದು ಊರಿನಲ್ಲೂ ಅಲ್ಲಿ ಜನತೆ ಹೇಳ್ತಕ್ಕಂಥದ್ದು, ಇವತ್ತು ನಾವೇನಾದರೂ ಬರಡು ಭೂಮಿನಲ್ಲಿ ನೀರನ್ನು ನೋಡಿದ್ದು, ಕಬ್ಬು ಬೆಳೆ ಬೆಳೀತಾ ಇರ್ತಕ್ಕಂಥದ್ದು, ಬೇರೆ ಬೇರೆ ಬೆಳೆ ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಕಾರಣ. ಅವರು ಕೊಟ್ಟಂಥ ಒಂದು ನೀರಿನಿಂದ ಅನ್ನ ತಿಂತಾ ಇದ್ದೇವೆ. ನಾವು ದೇವೇಗೌಡರು ಪಕ್ಷಕ್ಕೆ ಮೋಸ ಮಾಡಲ್ಲ ಅಂತ ಇದು ಅಲ್ಲಿರ್ತಕ್ಕಂಥ ಭಾವ. ಸಾಲ ಮನ್ನಾ ಮಾಡಿರ್ತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಮತ್ತು ನಾನು ಮುಖ್ಯಮಂತ್ರಿ ಆದಾಗ ಸಿಂದಗಿ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇದೆಲ್ಲವನ್ನು ನಾವು ಗಮನಿಸಿ ಬಂದಿದ್ದೇವೆ. ನಮಗೆ ಇವತ್ತು JDS ಪಕ್ಷಕ್ಕೆ ಇರತಕ್ಕಂಥ ಸವಾಲು ಮೊದಲೇ ಹೇಳಿದಂಥ ರೀತಿಯಲ್ಲಿ 2018ರಲ್ಲಿ ಕಾಂಗ್ರೆಸ್ನಲ್ಲಿ ಸರ್ಕಾರ ಮಾಡಿ ಅದರ ಒಂದು ಪ್ರತಿಫಲ ರೈತರಿಗಷ್ಟೇ ದೊರಕಿದೆ. ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದೇನಿತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ಸಾಬೀತು ಮಾಡಿದ್ದೇವೆ. ಅದರಲ್ಲಿ ಕಾಂಗ್ರೆಸ್ನ ಬೆಂಬಲ ಯಾಕಂದರೆ ಮೊನ್ನೆ ಆಂಧ್ರನಲ್ಲಿ ಜಾತಿಗೆ ಮೊದಲನೇ ಬಾರಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಲ ಮನ್ನಾ ಕುಮಾರಸ್ವಾಮಿ ಏನು ಮಾಡಿರೋದು, ಕುಮಾರಸ್ವಾಮಿ ಮಾಡಬೇಕಾದ್ರೆ ನಾವು 78 ಜನ ಬೆಂಬಲ ಕೊಟ್ಟವರು ಮುಖ್ಯಮಂತ್ರಿ ಮಾಡಿದ್ದಾರೆ, ಸಾಲ ಮನ್ನಾ ಮಾಡೋಕ್ಕಾಗಿದ್ದು ಅಂತ ಪ್ರಥಮ ಬಾರಿಗೆ ಹೇಳಿಕೆ ಕೊಟ್ಟಿದ್ದರಿಂದ ನೋಡದೆ ಆಗ್ತದೆ. ಅಲ್ಲಿಗೆ ಅದರ ಎಫೆಕ್ಟು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಆ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಅವರೇ ನನಗೆ ಬೆಂಬಲ ಕೊಟ್ಟವರಲ್ಲ. ಕಾಂಗ್ರೆಸ್ ನಾಯಕರು ಹೇಳಿದ್ದು ನಮ್ಮ ಭಾಗ್ಯ ಕಾರ್ಯಕ್ರಮಗಳು ಯಾವುದು ನೀವು ನಿಲ್ಲಿಸಬಾರದು, 1 ರೂಪಾಯಿ ಕಡಿಮೆ ಮಾಡಬಾರದು. ಅವರು 2018 ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಂಥ ಬಜೆಟ್ ಏನಿತ್ತು ಚುನಾವಣೆಗೆ ತಗೋದಕ್ಕಿಂತ ಮುಂಚೆ ಆ ಬಜೆಟನ್ನು ಚೇಂಜ್ ಮಾಡಬಾರ್ದು, ಬಜೆಟೇ ಮನ್ನಾ ಮಾಡಬೇಡಿ ಅಂತ ನನಗೆ ರೈತರ ಕಮಿಟ್ಮೆಂಟ್ ಇದ್ದಲ್ಲ. ನಾನು ಆ ಸಂದರ್ಭದಲ್ಲಿ
ಸಿದ್ದರಾಮಯ್ಯನವರು 2,09,000ಕ್ಕೆ ಮಾಡಿದ್ರು, 2,09,000 ಕೋಟಿಗೆ ಬಜೆಟ್ನ. ನಾನು ಅದನ್ನು 2,19,000 ಕೋಟಿ ಏರಿಕೆ ಮಾಡಿದೆ. ಕೇವಲ 10,000 ಕೋಟಿ ರೂಪಾಯಿಗಳನ್ನ ಮತ್ತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ತೀರ್ಮಾನಕ್ಕೆ ಬಂದೆ. ಮೊದಲನೇ ವರ್ಷ 9,000 ಕೋಟಿ, ಎರಡನೇ ವರ್ಷ 15,000 ಕೋಟಿ, ಎರಡನೇ ವರ್ಷ 15,000 ಕೋಟಿ ರೈತರ ಸಾಲ ಮನ್ನಾ ಇದೆ, ಹೊಂದಾಣಿಕೆ ಮಾಡಿದೆ. ಇಲ್ಲಿ ಯಾರು ಕಾಂಗ್ರೆಸ್ನ ನಾಯಕರು ಬೆಂಬಲ ಕೊಟ್ಟಿಲ್ಲ. ಅದ್ರ ಜೊತೆಗೆ ಹಲವಾರು ರೀತಿ ಇದೆ, ಅದೆಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಹೋಗಿದ್ದಿಲ್ಲ. ನಂತರ ಅಲಯನ್ಸ್ ಅಂದರು, ಅದರ ಪ್ರತಿಫಲ ಏನಾಯಿತು ಅನ್ನೋದು ನೀವೆಲ್ಲ ನೋಡಿದ್ದೀರಿ. ಪಕ್ಷಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿರತಕ್ಕಂಥದ್ದು ನಿಜ. ಬೈ ಎಲೆಕ್ಷನ್ಗಳಲ್ಲಿ ಸುಮಾರು 19-20 ಬೈ ಎಲೆಕ್ಷನ್ಗಳಾಗಿದೆ. ಈಗ ಎಲ್ಲದರಲ್ಲೂ ನಾವು ನೆಲ ಕಚ್ಚಿದ್ದೇವೆ. ನಮಗೆ ಬುದ್ಧಕೋಟೆ ಅಂತ ಇದ್ದಂಥ ಕೇರಪೇಟೆ ಇರ್ಬೋದು, ಶಿರಾ ಇರ್ಬೋದು, ಅಲ್ಲಿಂದ ಹುಣಸೂರು ಇರ್ಬೋದು, ಇಂಥ ಕ್ಷೇತ್ರಗಳ ಯಶವಂತಪುರ, ಹೀಗೆ ನಮ್ಮ ಶಕ್ತಿ ಇದ್ದಂಥ ಕ್ಷೇತ್ರಗಳೇ ಕೊನೆಗೆ ನಾವು ಸೋಲ್ಬೇಕಾದ ಪರಿಸ್ಥಿತಿ ಬಂದಿದ್ದೇವೆ. ಈಗ ಮತ್ತೆ ನಾವು ತಳಾಂತರಿಕ ಪಕ್ಷವನ್ನು 2023 ತಯಾರು ಮಾಡಬೇಕು. ಇದು ಒಂದು ಭಾಗ. ಈಗ ಬೈ ಎಲೆಕ್ಷನ್ ಏನಿದೆ, ಈ ಬೈ ಎಲೆಕ್ಷನ್ನಲ್ಲಿ ನಮ್ಮದವ್ರ ಲೆಕ್ಕಕ್ಕೂ ಇಟ್ಟಿರಲಿಲ್ಲ. ಆದರೆ ಈಗ ಸ್ವಲ್ಪ ಅವರಿಗೆ ನಮ್ಮ ಒಂದು ಅಲ್ಲಿಯ ಜನತೆಯ ಭಾವನೆಗಳನ್ನು ಗಮನಿಸ್ತಾ ಇದ್ದಾರೆ. ಈಗಲೂ ಅಪಪ್ರಚಾರಗಳು ಮಾಡ್ಕೊಂಡು ಹೊರಟಿದ್ದಾರೆ. ನನಗೆ ಇರ್ತಕ್ಕಂಥ ಗುರಿ 2023 ಚುನಾವಣೆ. ನಾನು 1 ನಿಮಿಷಗಳ ಗಮನ ತರ್ತಕ್ಕಂಥದ್ದು. ಸಿಂದಗಿ ಮತ್ತೆ ಹಾನಗಲ್ನ ಕೆಲವು ಕ್ಷೇತ್ರದಲ್ಲಿ ಹಳ್ಳಿಗಳಿಗೆ ಹೋಗಿದ್ದೇನೆ. ನೀವು ಹಳ್ಳಿಗಳನ್ನು ನೋಡಿಬಿಟ್ರೆ ತಲೆ ತಗ್ಗಿಸಬೇಕು, ನೀವು ಹೇಳ್ಬೇಕು ಹೇಳ್ತಾರೆ, ಅಭಿವೃದ್ಧಿ 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 ಹೇಳ್ತಾರೆ. ಮಾದರಿ ತಾಲೂಕು ಮಾಡ್ತೀವಿ ಹೇಳ್ತಾರೆ. 5 ವರ್ಷದಲ್ಲಿ 4 ವರ್ಷ ಕೊಟ್ಟು ಅಷ್ಟು ಕೊಟ್ಟು ಅಂತಾರೆ. ಆ ಊರುಗಳಿಗೆ ಹೋಗ್ಬಿಟ್ರೆ ಆಕ್ಚುಲಿ ಅಲ್ಲಿ ನಡೆದಾಡಕ್ಕಾಗಲ್ಲ. ಗುಂಡಿಗಳು, ರಸ್ತೆಗಳು, ಒಂದು ರಸ್ತೆಗಳು ಸರಿ ಇಲ್ಲ, ಒಳಚರಂಡಿ ಇಲ್ಲ, ಶೌಚಾಲಯಗಳಿಲ್ಲ. ಅಲ್ಲಿ ನೋಡಿದ್ರೆ ಅದನ್ನು ಸ್ವಚ್ಛ ಭಾರತ ಅಂತೇಳಿ 100% ನಾನೇ ಮುಖ್ಯಮಂತ್ರಿ ಇದ್ದಾಗ ಇದೇ ನಮ್ಮ ಕೃಷ್ಣ ಬೈರೇಗೌಡರು ಗ್ರಾಮೀಣಾಭಿವೃದ್ಧಿ ಸಚಿವರು ಕಾಂಗ್ರೆಸ್ನ ಅವರ ಒಂದು ಫೋಟೋದಲ್ಲಿ ಅಲ್ಲಿ 100% ಶೌಚಾಲಯಗಳನ್ನ ರಾಜ್ಯದಲ್ಲಿ ಕಟ್ಟಿಬಿಟ್ಟಿದ್ದೇವೆ ಅಂತೇಳಿ ನನ್ನ ಕೈಲೇ ಇನಾಗ್ರೇಷನ್ ಮಾಡಿಸ್ಕೊಂಡು ನಾನು ಅವತ್ತು ತಮಾಷೆ ಮಾಡಿದೆ. ಏನು ನೀವು ನೋಡಿದ್ರೆ ಶೌಚಾಲಯಗಳನ್ನ ಸಂಪೂರ್ಣ ಕಟ್ಟಿ ಸ್ವಚ್ಛ ಭಾರತ ಮಾಡಿಬಿಟ್ಟಿದ್ದೇವೆ ಕರ್ನಾಟಕದಲ್ಲಿ ಅಂತ ಹೇಳ್ತೀರಿ. ಅಲ್ಲಿ ನಾವು ಉತ್ತರ ಕರ್ನಾಟಕ ಕಡೆ ಹೋದರೆ ಈಗಲೂ ಒಂದು ಕೈ ಫೋನು, ಒಂದು ಕೈ ಚೆಂಬಿಡ್ಕೊಂಡು ಓಡಾಡೋದು ಈಗಲೂ ನೋಡ್ತಾ ಇದ್ದೇವೆ. ಈಗಲೂ ಸಹ ಆ ಸಿಂಧಿಯಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ಹೋಗಬೇಕಾದ್ರೆ ಆ ಚೆಂಬಿನ ದರ್ಶನವೇ ನಮಗೆ ಈಗಲೂ ಕಾಣ್ತದೆ. ಇದು ಸ್ವಚ್ಛ ಭಾರತ, ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸ್ವಚ್ಛ ಭಾರತ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರಗಳು ದುಡ್ಡು ಮಾತ್ರ ಹೋಗಿದೆ. ಇವತ್ತು ಈ ರೀತಿಯ ಒಂದು ವಾತಾವರಣದಲ್ಲಿ ಚುನಾವಣೆ ನಡೆಸ್ತಾ ಇದ್ದೇವೆ. ಈಗ ಬೇರೆ ಏನಾಗಿದೆ, ಬೈರನ್ ಸವಾಲುಗಳೇ ಪ್ರಾರಂಭ ಆಗಿದೆ. ನಾವೇನು ಅಭಿವೃದ್ಧಿ ಮಾಡಿದ್ದೇವೆ ಬನ್ನಿ ಚರ್ಚೆಗೆ ಅಂತಾರೆ. ಇನ್ನೊಬ್ರು ನೀನೇನು ಮಾಡಿದ್ಯಪ್ಪ ಅಂತ ಅವ್ರು ಹೇಳ್ತಾರೆ. ಇದ್ರ ಮಧ್ಯದಲ್ಲಿ ನಾವು ಒಂದು ಸಣ್ಣ ಪಕ್ಷ ಜನಗಳಿಗೆ ದಯವಿಟ್ಟು ಮಾಡಿದ್ದೇವೆ, ರೈತರ ಸಾಲ ಮನ್ನಾ ಮಾಡಿದ್ದೀವಿ, ನಮಗೆ ನಮ್ಮ ಕೈಲಾದ ಕೆಲಸ ಮಾಡಿದ್ದೀವಿ, ನಮಗೊಂದು ರಾಜಕಾರಣ ಮಾಡೋಣ ಅಂತ ಕೇಳ್ಕೊಂಡು ಹೊರಟಿದ್ದೇವೆ. ಇಲ್ಲಿ ನನ್ನ ಪ್ರಶ್ನೆ, ಈ ಚುನಾವಣೆಯಿಂದ 2023 ನಮ್ಮ ಗುರಿ. ನಾನೀಗಾಗಲೇ 7 ದಿನದ ವರ್ಕ್ಶಾಪ್ ಏನು ಮಾಡಿದ್ದೇವೆ. ಆ ವರ್ಕ್ಶಾಪ್ನಲ್ಲಿ ನಾವು ಈಗಾಗಲೇ 126 ಅಭ್ಯರ್ಥಿಗಳನ್ನು ಸೂಚನೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ತೀರ್ಮಾನ ಕೊಟ್ಟವರಿಗೇನು ನಾವು ಹೊಸ ರೀತಿಯಲ್ಲಿ 14 ತಿಂಗಳು ಮುಂಚೆನೆ ನಮ್ಮ ಒಂದು ಸಂಘಟನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನನ್ನ ಹೆಚ್ಚಿನ ಆದ್ಯತೆ ಇರತಕ್ಕಂಥದ್ದು. ಆದರೆ ಈ ಚುನಾವಣೆಯಲ್ಲಿ ನಾವು ಪಕ್ಷದ ಕಾರ್ಯಕರ್ತರನ್ನ ಸ್ವಲ್ಪ ಸಂಘಟನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಚುನಾವಣೆ ನಡೆಸಿದ್ದೇವೆ. ನನಗೆ ಸಿಂದಗಿಯ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥದ್ರಲ್ಲಿ ಒಂದು ವಿಶ್ವಾಸ ಇದೆ. ಇಲ್ಲಿ ಮೊದಲಿಂದ ಕಾಂಗ್ರೆಸ್ 3ನೇ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಕಳೆದ 20 ವರ್ಷಗಳ ರಾಜಕಾರಣದಲ್ಲಿ ಕಾಂಗ್ರೆಸ್ 3ನೇ ಪ್ಲೇಸ್ನಲ್ಲಿದೆ. JDS ಬಿಜೆಪಿ ನಡುವೆ ನಡೆದಿರ್ತಕ್ಕಂಥ ಹೋರಾಟ ಸಿಂದಗಿಯಲ್ಲಿ. ಅದಕ್ಕೆ ನಮ್ಮ ಅಭ್ಯರ್ಥಿಯನ್ನು ಅವರು ಹೈಜಾಕ್ ಮಾಡಿದ್ರು, ನಮ್ಮ ಕಾರ್ಯಕರ್ತರನ್ನು ಹೈಜಾಕ್ ಮಾಡಿದ್ರು. ಜನರನ್ನು ವೋಟ್ ಹಾಕಬೇಕು ಅಂತಕ್ಕಂಥ ಹಳ್ಳಿ ಹಳ್ಳಿಯಲ್ಲಿ ಆ ಭಾವನೆ ಇಟ್ಕೊಂಡಿದ್ದಾರೆ. ಇದನ್ನು ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಅದರಿಂದ ಸಿಂದಗಿ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಒಂದು ವಾತಾವರಣ ಇದೆ. ಅದಕ್ಕೋಸ್ಕರ ಪುನಃ ಮತ್ತೆ ನಾನು ನಾಳೆ
2 ದಿನಗಳ ಕಾಲ ಮತ್ತೆ ಕೊನೆ ಹಂತದ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೆ. ದೇವೇಗೌಡರು ಅಲ್ಲೇ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ, ಎಲ್ಲ ಇವತ್ತು ನಮ್ಮ ಕುಟುಂಬದಿಂದ ಅಲ್ಲಿ ಎಲ್ಲ ರೀತಿಯ ಎಫರ್ಟ್ ಅನ್ನು ಹಾಕಿದ್ದೇವೆ. ಮೈನಾರಿಟಿಯ ಒಂದು ಕ್ಯಾಂಡಿಡೇಟ್ ಇದ್ರು, ಇವತ್ತು ಮೈನಾರಿಟಿ ಅಂತ ಹೇಳಬಾರ್ದಿಲ್ಲ ವಿಷಯ, ಯಾಕೆಂದ್ರೆ ರೇವಣ್ಣನವರು ಇವತ್ತು ಹೇಳಿದ್ದಾರೆ, ಕಾಂಗ್ರೆಸ್ನ ಶಿಸ್ತು ಸಮಿತಿ ಅಧ್ಯಕ್ಷರು ನಾವು ಯಾಕೆ ಮೈನಾರಿಟಿ ಆಗ್ತೇವೆ, ನಾವು 22 ಕೋಟಿ ಜನಸಂಖ್ಯೆ ಇದ್ದೇವೆ ದೇಶದಲ್ಲಿ ಅಂತ ಹೇಳ್ತಾರೆ. ಇನ್ನು ನಾವು ಮೈನಾರಿಟಿ ಅಂತ ಹೇಳಬಾರ್ದು. ಮುಸಲ್ಮಾನ್ ಕಮ್ಯುನಿಟಿಯಿಂದ ನಾವು ಒಬ್ಬ MA ಗ್ರಾಜುಯೇಟ್ ಪದವೀಧರ, ಉತ್ತಮವಾದ ಸಂಸ್ಕೃತಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸೊಸೆ ಆಗಿದ್ದಾರೆ. ಬೇರೆ ಪಕ್ಷದಿಂದ ನಾವೇ ಹೈಜಾಕ್ ಮಾಡಿಲ್ಲ. ಇದು ಒಂದು. ಆನಗಲ್ನಲ್ಲಿ MTech ಪದವೀಧರ ನಾವು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ, ಅಲ್ಲಿ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 5-6 ತಿಂಗಳಿಂದ ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಕಳೆದ ಚುನಾವಣೆಯಲ್ಲಿ ಬಂದಂಥದ್ದು ಕೇವಲ 1200 ಮತಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಅದಕ್ಕಿಂತ ಮುಂಚೆನೂ ನಮಗೆ ಅದರ ಸರೌಂಡಿಂಗ್ನಲ್ಲೇ ಇದ್ದೇವೆ. ಕಾರಣ ಯಾವ ಉದಾಸಿಯವರು ಜನತಾದಳದಿಂದ ಗೆದ್ದಂಥವ್ರು ಇದ್ದರು. ನಂತರ ಅವರು BJPಗೆ 2004 ಜಾಯಿನ್ ಆಗುತ್ತೆ, ಪಕ್ಷಾಂತರ ಮಾಡೋದು. ಅಲ್ಲಿಂದ ಸ್ವಲ್ಪ ಅಲ್ಲಿ ಕಾಂಗ್ರೆಸ್ BJP ನಡುವೆ ಫೈಟ್ ಇದೆ. ನಾವು ಈ ಬಾರಿ ಯಾವ ಒಂದು ಹೋರಾಟ ಮಾಡ್ತಾ ಇದ್ದೇವೆ, ಇದು ಈಗಿನ ಒಂದು ಬೈ ಎಲೆಕ್ಷನ್ ಇಂದ ನಮಗೆ 2023ಕ್ಕೆ ನಾವು ಟ್ರಯಾಂಗಲ್ ಫೈಟ್ ನಲ್ಲಿ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಲ್ಲೂ ಸಹ ಒಂದು ಉತ್ತಮವಾದ ವೇದಿಕೆ ಸೃಷ್ಟಿ ಮಾಡಿದ್ದೇವೆ. ಅದು ಹೊರತುಪಡಿಸಿ ಇಲ್ಲಿ ನಾವು ಕಾಂಗ್ರೆಸ್ ಸೋಲಿಸಬೇಕು, BJP ಸೋಲಿಸಬೇಕು, ಇದು ನನ್ನ ಮುಂದೆ ಯಾವುದೂ ಇಲ್ಲ. ನಮ್ಮ ಪಕ್ಷವನ್ನು 2023ಕ್ಕೆ ಮಿಷನ್ 123 ಅಂತಕ್ಕಂಥದ್ದು ನಮ್ಮ ಸ್ಲೋಗನ್ ಏನಿದ್ದೇವೆ, ಅದು ಆ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಲಸ ನಿರಂತರವಾಗಿ ಹೇಳ್ತಾ ಇದ್ದಾರೆ. ನಿನ್ನೆ ದಿನ ಇನ್ನೊಂದು ನನಗೆ ಆಶ್ಚರ್ಯ ಆಯಿತು, ಸ್ವರ್ಗದಲ್ಲಿ ಹೇಳ್ತಾರೆ ನಿನ್ನೆ ಇದು JDS ಪಕ್ಷ ಅಲ್ಲ, ನಾನು ಆ ಪಕ್ಷದಲ್ಲಿದ್ದೆ, ಆ ಪಕ್ಷ ನಾನು ಕಟ್ಟಿದ್ದೇನೆ JDS ಪಕ್ಷನ. ಈಗ ಅದು JDS ಅಲ್ಲ, JDF ಅಂತ ಹೇಳಿದ್ದಾರೆ. ಅಂದರೆ JD ಫ್ಯಾಮಿಲಿ ಅಂತ F ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯವರು ನಾನು ಒಂದು ಮಾತು ಹೇಳಿ ಬಯಸ್ತೇನೆ, ಅವರು ಪಕ್ಷ ಕಟ್ಟಲಿಕ್ಕೆ ಇದ್ದರು ನಮ್ಮ ಜೊತೆಲಿ. ನಾವು ಜನ ಸೇರಿಸೋದು, ನಾವು ದುಡ್ಡು ಖರ್ಚು ಮಾಡಬೇಕು, ಬ್ಯಾನರ್ ಕಟ್ಟಬೇಕು, ಡೇರೆ ಓಡಿಸ್ಬೇಕು, ಚೇರ್ ಹಾಕಿಸ್ಬೇಕು, ಎಲ್ಲ ಆದಮೇಲೆ ಜನ ಕಟ್ಟಡ ಮೇಲೆ ಕೂತ್ಕೊಂಡ ಮೇಲೆ ಬಂದು ಭಾಷಣ ಮಾಡೋದು. ನನಗೆ ಒಂದು ಎಕ್ಸ್ಪೀರಿಯನ್ಸು. ಒಂದು ಬಾರಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಸಭೆ, ಒಬ್ಬರು BJPಯಿಂದ ಶ್ರೀನಿವಾಸ್ ಅನ್ನೋದನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಕೆ ನಾನೇ ಅವ್ರ ಮನೆ ಹೋಗಿ ಕೈಕಾಲ ಹಿಡಿದು ಒಪ್ಪಿಸಿ ಪಕ್ಷಕ್ಕೆ ತರಬೇಕು ಅಂತೇಳಿ ಒಂದು ಸಭೆ ಇಟ್ಟು, ಆ ಸಭೆಗೆ ಬ್ಯಾನರ್ಗಳು ಬರೆಸಿದ್ರಲ್ಲ, ಯಾವುದೋ ಒಂದು 2-3 ಬ್ಯಾನರ್ನಲ್ಲಿ ಅವ್ರ ಫೋಟೋ ಇರಲಿಲ್ಲ. ಫಂಕ್ಷನ್ಗೆ ಬರಲ್ಲ ಅಂತೇಳಿ ಬಾಯ್ಕಾಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಒಂದು ಫೋಟೋ ಬ್ಯಾನರ್ನಲ್ಲಿ ಇಲ್ಲ ಅಂತ ಹೇಳಿ. ಈಗ ಈ ಪಿರಿಯಾಪುರದ ವೆಂಕಟೇಶ್ವರ ನಮ್ಮ ಜೊತೆ ಇದ್ರಲ್ಲ, ದೇವೇಗೌಡರು ಕರೆಸಿ ಪಂಚಾಯತಿಗೆ ಅವ್ರನ್ನ ಕಳಿಸಿದ್ರಲ್ಲ, ಏನೋ ಒಂದು ಅಜ್ಜಲ್ಲಿ ಯಾವ ಸೈತಪ್ಪ ಫೋಟೋ ಹಾಕ್ತೇವೆ 2-3 ಬ್ಯಾನರ್ ಬಂದು ದಯವಿಟ್ಟು ಕರ್ಕೊಂಬನ್ನಿ ಅಂತ. ಇದು ಅವ್ರ ನಡವಳಿಕೆ. ಪಾಪ ಈಗ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಂತೇಳಿ ಕನಸು ಕಾಣ್ತಿದ್ರು. ಬ್ಯಾನರ್ನಲ್ಲಿ ಫೋಟೋ ಇಲ್ಲ ಅಂತಲೇ ಅವರ ಒಂದು ನಡಕಟ್ಟಿದ್ದ ಅನುಭವ ನಮ್ಗೆ ಇದೆಯಲ್ಲ. ಇನ್ನು ಮುಖ್ಯಮಂತ್ರಿಗೆ ಹೆಸರು ಕೊಡ್ತಾರೆ ಅಲ್ಲಿ ನೋಡೋಣ ಮುಂದೆ. ಈಗ ಯಾವ ಥರ ಪಕ್ಷ ಕಟ್ಟಿದ್ರು ಅಂತ ನೀವು ಗಮನ ತರ್ತಾ ಇದ್ದಾರೆ. ಅವ್ರು ಇವತ್ತು ಹೇಳಿರೋದೇ ಕೇಳ್ತಾ ಇದ್ವಿ. ಇವ್ರು ಕಟ್ಟಿದ ಪಕ್ಷ ಒಂದು ಕೂತ್ಕೊಳ್ಳೋರು, ಪಾಪ ದೇವೇಗೌಡರು ಪಕ್ಕದಲ್ಲಿ ಕೂತಿದ್ರೆ ಕಾಲ ಮೇಲೆ ಕಾಲ ಹಾಕೊಂಡು ಅವ್ರಿಗೆ ಚರ್ಚೆಗೆ ಹೊರ್ಕೊಂಡು ಕೂತಿರೋರು ಇದೆಲ್ಲ ನೋಡಿದೀವಿ ನಾವು. ನಾವೆಲ್ಲ ಮೂಲೆ ನಿಂತಿರೋ ಜನ ಸೇರಿಸೋರು, ನಾವು ಮೂಲೆಯಲ್ಲಿ ನಿಂತ್ಕೊಂಡು ನೋಡೋದು. ನಾವು ವೇದಿಕೆ ನಾವೇನು ಹತ್ತಿರಲಿಲ್ಲ. ಈಗ ಪಾಪ ನನಗೆ ಅಡ್ವೈಸ್ ಮಾಡಿದ್ದಾರೆ, ಅದೇ ರಾಮನಗರದಲ್ಲಿ ಟಿಕೆಟ್ ಕೊಡಬೇಕಾಗಿತ್ತು ಮುಸಲ್ಮಾನರಿಗೆ, ಇದು ಚನ್ನಪಟ್ಟಣದಲ್ಲಿ ಕೊಡಬೇಕಾಗಿತ್ತು, ಹಾಸನದಲ್ಲಿ ಕೊಡಬೇಕಾಗಿತ್ತು ಅಂತ ಹೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಕಳೆದ 2018ರಲ್ಲಿ ಚಾಮುಂಡೇಶ್ವರಿ ವರ್ಣ 2 ಕ್ಷೇತ್ರ ಇತ್ತಲ್ಲ, ಚಾಮುಂಡೇಶ್ವರಿ ನಿಂತ್ಕೊಂಡ್ರೆ ಅಲ್ಲೆಲ್ಲ ಹೋಗಿ ಬಾದಾಮಿ ನಿಂತ್ಕೊಂಡ್ರಲ್ಲ. ಆಗ ನೀವು ಅಲ್ಪಸಂಖ್ಯಾತರ ಮೇಲೆ ಅಷ್ಟೊಂದು ಮಮತೆ ಇದ್ದಿದ್ರೆ ಬಾದಾಮಿ ಆಗೋದಿಲ್ಲ ತೀರ್ಮಾನ ಮಾಡಿದ್ರಿ. ಚಾಮುಂಡೇಶ್ವರಿ ಒಂದು ಮುಸಲ್ಮಾನರಿಗೆ ಕೊಡ್ಬೋದಾಗಿತ್ತಲ್ಲ, ಆ ಸೋಲಾದ ತಪ್ಪದ. ಇವತ್ತು JDF ಅಂತಿರಲ್ಲ ಸೊಮ್ಮೆ, ಇಲ್ಲಿ ವರ್ಣ ಕ್ಷೇತ್ರದಲ್ಲಿ
ಮೊದಲು ಮಗ ಇದ್ರು, ಪಾಪ ಅಕಾಲಿಕವಾಗಿ ಒಂದು ಸಮಸ್ಯೆ ತೀರ್ಕೊಂಡು ಹೋದ್ರು. ಅವ್ರು ರಾಜಕಾರಣದಲ್ಲಿ ಇದ್ರು. ಈಗ ಇನ್ನೊಬ್ಬ ಮಗನ ಶಾಸಕರಾಗಿ ಮಾಡ್ಕೊಂಡಿದ್ದೀರಿ. ಅವ್ರು ಆಗ ಇನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ. ಅವ್ರ ಪಡೆದವರು ಯಾವುದೋ ವೈದ್ಯತೆ ಮಾಡ್ತಾ ಇದ್ರು. ಆ ಮಗ ಅಕಾಲಿಕವಾಗಿ ಮರಣ ಹೊಂದಿದ ಮೇಲೆ ನೀವು ಮತ್ತೆ ಇನ್ನೊಬ್ಬ ಮಗನು ಕರ್ಕೊಂಡ್ಬಂದು ವರ್ಣದಲ್ಲಿ ಶಾಸಕ ಮಾಡೋದಿಲ್ಲ. ಅದು ಯಾವ ಫ್ಯಾಮಿಲಿ? ಅದು SF ಫ್ಯಾಮಿಲಿನ ಕಾಂಗ್ರೆಸ್ ಫ್ಯಾಮಿಲಿ? ಸಿದ್ದರಾಮಯ್ಯ ಕೇಳಿದ್ರೆ ಅದು ವರ್ಣದಲ್ಲಿ ನೀವು ದುಡಿಮೆ ಮಾಡೋದು ಕಾರ್ಯಕರ್ತರಿಗೆ ಇವಾಗ ನೀವು ಅಲ್ಲಿ ನಿಲ್ಲಲ್ಲ ಅಂದಮೇಲೆ ಯಾರಾದ್ರೂ ಇಷ್ಟ ಒಂದು ಕಾರ್ಯಕರ್ತರು ನೀವು ನಿಲ್ಲಿಸ್ಕೋಬೋದಾಗಿತ್ತಲ್ವೇ? ನನಗೆ ಪ್ರಶ್ನೆ ಮಾಡೋರು, ನಮ್ಮ ಪಕ್ಷ ಪ್ರಶ್ನೆ ಮಾಡೋರು. ನಮ್ಮದು ಫ್ಯಾಮಿಲಿ ಪಾರ್ಟಿ ಅಂತ ಹೇಳ್ತಿದ್ರಲ್ಲ, ನಿಮ್ದು ಯಾವ ಪಾರ್ಟಿ? ವರ್ಣದಲ್ಲಿ ನಿಮ್ಮ ಪಕ್ಷಕ್ಕೆ ದುಡಿಮೆ ಮಾಡೋದ್ರೆ ಇಲ್ಲ ಇಲ್ವೋ ಕಾರ್ಯಕರ್ತರು? ಅಲ್ಲಿ ಮಗನೇ ನಿಲ್ಲಿಸ್ಕೋಬೇಕಾಗಿದ್ದ? ನಿಮ್ಮ ಮಗ ರಾಜಕಾರಣದಲ್ಲೇ ಇರಲಿಲ್ಲ, ಪಂಚಾಯತಿ ಮೆಂಬರ್ ಇರಲಿಲ್ಲ, ಮತ್ತು ಅವ್ರನ್ನೇ ನಿಮ್ಮ ಕರ್ಕೊಂಡ್ಬಂದ್ರೆ ಅಲ್ಲಿ ಯಾಕೆ ಬಂದು ನಿಲ್ಲಿಸ್ಕೊಂಡ್ರೆ ಪಾರ್ಟಿ ಒಂದಲ್ಲಿ ಕೊಡ್ಬೋದಾಗಿತ್ತಲ್ಲ? ಆಗ ನಿಮ್ಮ ಫ್ಯಾಮಿಲಿ ಪಾರ್ಟಿ ಅನ್ನಿಸ್ತಿಲ್ಲ. ದೇವೇಗೌಡರದ್ದು ಒಂದೇ ಫ್ಯಾಮಿಲಿ ಪಾರ್ಟಿ. ಎಲ್ಲರ ಮನೆ ತೋರಿಸಲು ತೂತು ಅಂತ ಅದಕ್ಕೆ ಹೇಳ್ತಾ ಇರೋದು. ಇದನ್ನೇ ಪದೇ ಪದೇ ಚರ್ಚೆ ಮಾಡ್ಕೋಬೇಡಿ ಅಂತೇಳಿ. ಇದು ಯಾವ ರೀತಿ ನಡೀತಾ ಇದೆ ಇವತ್ತಿನ ರಾಜಕಾರಣ. ನೀವೆಲ್ಲ ಪಾಪ ನಿಮಗೂ ಬೇಜಾರಿದೆ. ಏಕವಚನದಲ್ಲಿ ಚರ್ಚೆಗಳು ಪ್ರಾರಂಭ ಆಗೋಗಿದೆ. ನಾವು ಬೈದು ಅವ್ರು ಬೈದು ಇದೆಲ್ಲ ನಡೀತಿದೆ. ನಾನು RSS ಬಗ್ಗೆ ನಾನೇನು ಹೇಳಿದೆ, RSSನಲ್ಲಿ ಯಾವುದೋ ಒಂದು ಅವರು ಲೆಫ್ಟ್ ರೈಟ್ರು ನಮ್ಗೆ ಗೊತ್ತಿಲ್ಲ, ಇಲ್ಲ ಸೆಂಟರ್ ರೈಟ್ರು ಗೊತ್ತಿಲ್ಲ ಬರೆದಿರೋದು. ಆ ಪುಸ್ತಕದಲ್ಲಿ ಪ್ರಚಾರಕರುಗಳು ಕೊಟ್ಟಂತ ಮಾಹಿತಿನ ಬರೆದಿದ್ದೀನಿ ಅಂತ ಹೇಳಿದ್ರು. ಅದನ್ನ ಹೇಳಿದ್ರಪ್ಪ ಅಷ್ಟೇ. ಅದು ಏನು ಮಹಾನ್ ಅಪರಾಧ ನಾನು ಹೇಳಿದ್ದು. ಅದಕ್ಕೆ ಅದಿನ್ನೇನೋ ಮತ್ತೆ ಶುರು ಮಾಡ್ಬೇಕು. ನಾನು ಅದಕ್ಕೆ ಹೇಳಿದ್ರೆ ಎಗಣಲು ಸತ್ಯದ ಇದ್ರಪ್ಪ, ನನ್ನ ಸುದ್ದಿಗೆ ಯಾಕೆ ಬರ್ತಿದ್ದೀನಿ, ಬೇಡ ಇವೆಲ್ಲ ನಾನು ಹೇಳಿದಿಲ್ಲ. ಅದಕ್ಕೆ ಉತ್ತರ ಕೊಟ್ರಪ್ಪ RSS ನಾಯಕರು. ಏನಾಗಿದೆ ಅಲ್ಲೇನೋ ಜಮ್ಮು ಕಾಶ್ಮೀರದಲ್ಲಿ ನೀವೇ ಒಬ್ಬರು ಗವರ್ನರ್ ಅಪಾಯಿಂಟ್ ಮಾಡಿದ್ರಿ. ನಿಮ್ಮ ಸರ್ಕಾರದಲ್ಲೇ ಮೋದಿಯವರೇ ಅಪಾಯಿಂಟ್ ಮಾಡಿದಂಥ ಗವರ್ನರ್. ರಾಷ್ಟ್ರಪತಿಗಳಿಗೆಲ್ಲ ಇವತ್ತು ಆ ಗವರ್ನರ್ ಏನು ಹೇಳಿಕೆ ಕೊಟ್ಟವ್ರೆ? ಒಬ್ಬ RSSನ ಮುಖಂಡರು ಮತ್ತು ಇನ್ನೊಬ್ಬ ಎರಡು ಇಂಡಸ್ಟ್ರಿಯಲಿಸ್ಟ್ ಇಬ್ಬರು ಸೇರಿ 2 ಫೈಲ್ ಕ್ಲಿಯರೆನ್ಸ್ಗೆ 300 ಕೋಟಿ ರೂಪಾಯಿಗಳ ಆಫರ್ ಕೊಟ್ಟಿದ್ರು. ಇದು RSS ಬ್ಯಾಕ್ಗ್ರೌಂಡ್. RSS ಏನೋ ದೇಶಕ್ಕೆ ದೇಶಭಕ್ತಿ ಸಿದ್ಧಾಂತ ಸಂಸ್ಕೃತಿ ಹಿಂದುತ್ವ ಉಳಿಸ್ತಕ್ಕಂಥ ದುಡಿಮೆ ಮಾಡ್ತಾ ಇದ್ದೀವಿ ಇದೆಲ್ಲ ಹೇಳ್ಬೇಕಿಲ್ಲ. ಮಾಡಿ ತೊಂದರೆ ಇಲ್ಲ. ನಿಮ್ಮ ಜೊತೆ ಹಿಂದುತ್ವ ಉಳಿಸೋಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಈ ದೇಶದ ಹಿಂದುತ್ವ ಯಾರು ನಾಶ ಮಾಡೋಕ್ಕಾಗಲಿಲ್ಲ. ಈ ದೇಶ ಬ್ರ್ಯಾಂಡೇ ಅದು. ನಾನು ಹೇಳಿದ್ದು ಕೆಲವು ನಡೀತಿರ್ತಕ್ಕಂಥ ಘಟನೆಗಳಿದೆಯಲ್ಲ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರ್ಗ ಏನಾಗ್ತಾ ಇದೆ, ಇದು ನಿಜವೇನ್ರಪ್ಪ ಅಂತೇಳಿ ಪ್ರಶ್ನೆ ಮಾಡಿದೆ. ಅದಕ್ಕಾದಂಥದ್ದು ತಗೊಂಡೋದ್ರು, ಆಯ್ತು ಕುಟ್ಕೊಳ್ಳೋಣ, ನಾನು ಅಲ್ಲಿಗೆ ನಿಲ್ಲಿಸ್ತೀನಿ. ಅದಕ್ಕೆ ಇನ್ನೇನೋ ಕಥೆ ಶುರುವಾಯಿತು. ಅದೆಲ್ಲ ಚುನಾವಣೆಯಲ್ಲಿ ನಡೀತಾ ಇದೆ, ಎಲೆಕ್ಷನ್ನು. ಅದಕ್ಕೆ ಅಲ್ಪಸಂಖ್ಯಾತರು ಬಂದ ಓಲೈಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಫಸ್ಟ್ ಟೈಮ್ RSS ಬಗ್ಗೆ ಮಾತಾಡ್ತಾರೆ. ಇದೊಂದು ಶುರುವಾಯಿತು. ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ನಾನು ಇರ್ತಕ್ಕಂಥ ವಾಸ್ತವಾಂಶನ ಜನತೆ ಮುಂದೆ ಇಟ್ಟೆ ಚರ್ಚೆ ಮಾಡಲಿ ಅಂತ ಇದೆ. ಯಾರನ್ನು ಏಳಿಸ್ಬೇಕು ಇಲ್ಲ ಯಾರನ್ನು ಅವಮಾನ ಮಾಡಬೇಕು ಅಂತೇಳಿ ಹೇಳಿದಂಥದ್ದು ಅಲ್ಲ ಇದೆ. ಅದರಿಂದ ಇವತ್ತಿನ ಈ ರಾಜಕಾರಣ ಹೋಗ್ತಾ ಇರ್ತಕ್ಕಂಥ ದಾರಿ ಇದೆಯಲ್ಲ, ನನ್ನನ್ನು ಸೇರಿಸ್ಕೊಂಡಾಗ ನಾನು ಆತ್ಮಾವಲೋಕನ ಮಾಡ್ಕೊತಾ ಇರ್ತೀನಿ. ನಾನು ಬೆಳಗ್ಗೆ ಎದ್ದು ಏನಾದರೂ ಒಂದೇನಾದ್ರು ಮಾತಾಡಿದಾಗ ನಾನು ಮಾತಾಡಿರ್ತಕ್ಕಂಥದ್ರಲ್ಲಿ ತಪ್ಪುಗಳಿದ್ರೆ ನೆಕ್ಸ್ಟ್ ಅದು ಆಗದೆ ಇದ್ದಂಗೆ ಏನು ಮಾಡ್ಕೋಬೇಕಪ್ಪ ಅಂತ ನಾನು ಯೋಚನೆ ಮಾಡೋದು. ನಾನು ನನ್ನ ತಪ್ಪನ್ನು ಮುಚ್ಚಿಟ್ಕೊಂಡ್ಬಿಟ್ಟು ಬೇರೆ ಬಗ್ಗೆ ನಾನು ಹೇಳೋದಿಲ್ಲ. ನಾನು ನೇರವಾಗಿ ಚರ್ಚೆ ಮಾಡ್ತಕ್ಕಂಥ. ಅದರಿಂದ ಇವತ್ತು JDS ಪಕ್ಷದ ಬಗ್ಗೆ ಏನು ಅದು ಮುಗದೆ ಹೋಗಿದೆ ಅಂತ ಹೇಳ್ತಾರೆ. 2023ಕ್ಕೆ ನನಗೆ ವಿಶ್ವಾಸ ಇದೆ. ಈ ಮೈಸೂರಿನ ನಮ್ಮ ಮಿತ್ರರ ಭವನದಲ್ಲಿ, ನಮ್ಮ ಮಾಧ್ಯಮ ಸ್ನೇಹಿತರ ಭವನದಲ್ಲಿ ಏನು ಹೇಳ್ತಾ ಇದ್ದೇನೆ, ಇದು ಸುಮ್ಮನೆ ಏನೋ ಕುಮಾರಸ್ವಾಮಿ ತಾತ್ಕಾಲಿಕ ಖುಷಿ, ಅವರ ಖುಷಿಗೋಸ್ಕರ ಹೇಳ್ಕೊಂತೀರಿ. ಯಾರು ಬೇಕಾದರೂ ಭಾವನೆ ಮಾಡ್ಕೊಳ್ಬೋದು. ಆದರೆ ಕಳೆದ 12 ವರ್ಷದಲ್ಲಿ ನನಗಾಗಿರ್ತಕ್ಕಂಥ ಅವಮಾನಗಳು, ನನಗಾಗಿರ್ತಕ್ಕಂಥ ನೋವುಗಳು ಸವಾಲು ಸ್ವೀಕಾರ ಮಾಡಿದ್ದಾರೆ. ಯಾವುದು ಅಸಾಧ್ಯ ಅನ್ನೋದಿಲ್ಲ ನನ್ನ ಅಭಿಪ್ರಾಯ. ನಮ್ಮ ಕೈಲಿದೆ. ದುಡಿಮೆ ಅಂತಕ್ಕಂಥದ್ದನ್ನ ಶ್ರಮ ಪಟ್ಟಾಗ ಆ ಶ್ರಮಕ್ಕೆ ಪ್ರತಿಫಲ ಇದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತಕ್ಕಂಥ. ಅದರಿಂದ 2023 ಇನ್ನು 14 ತಿಂಗಳು
16-17 ತಿಂಗಳಿದೆ. ಯಾವ ರೀತಿ ಪಕ್ಷವನ್ನ ಇವತ್ತು ಸ್ವತಂತ್ರವಾಗಿ ತರಬೇಕೆಂದ್ರೆ 2006 ಬಿಜೆಪಿ ಇವತ್ತಿನ ಬಿಜೆಪಿ ಅಲ್ಲ. ಅವರ ಒಂದು ಅಧಿಕಾರ ನೋಡಿರಲಿಲ್ಲ. ಅವತ್ತು ಕೇಂದ್ರದಲ್ಲಿ ಅವರಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರವಾಗಿದ್ದಾರಲ್ಲ. 2006 ಬಿಜೆಪಿ ಬೇರೆ, ಇವತ್ತಿನ ಬಿಜೆಪಿ ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಎಲ್ಲ ಗೊತ್ತಿದೆ ಯಾವ ಥರ ನಡೀತಿದ್ದ ರಾಷ್ಟ್ರ ಜನತೆಗೂ ಗೊತ್ತು. ಇನ್ನು ಕಾಂಗ್ರೆಸ್ ಬಗ್ಗೆ ಮಾತಾಡಾಗಿಲ್ಲ ಬಿಡಿ, ಮೊನ್ನೆ ನೋಡಾಯಿತು. ಅದರಿಂದ ನಾನು ಈ ಬಾರಿ ಎರಡೂ ಪಕ್ಷಗಳನ್ನ ಹತ್ತಕ್ಕೂ ಹೋಗಿದೆ. ಸ್ವತಂತ್ರವಾಗಿ ನಾಡಿನ ಜನತೆಯ ಆಶೀರ್ವಾದವನ್ನ ಪಡೀತಕ್ಕಂಥದ್ದಕ್ಕೆ ನಾನೇನು ಪ್ರಶಾಂತ್ ಕಿಶೋರ್ ಯಾರನ್ನು ಕರ್ಕೊಂಡು ಬರ್ತಾ ಇಲ್ಲ ಸ್ಟ್ರಾಟಜಿ ಮಾಡೋದಕ್ಕೆ. ನನ್ನ ಅಭಿಮಾನಿಗಳು ಕೆಲವರು ಯಂಗ್ಸ್ಟರ್ಸು ಪಾಪ ಅವರವರ ಏನಾದರೂ ಮಾಡಿ ನನಗೆ ಸಹಕಾರ ಕೊಟ್ಟು ಒಂದು ಸ್ವತಂತ್ರ ಸರ್ಕಾರ ತರಬೇಕು ಅಂತ ಹೇಳಿ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ನನ್ನ ಪಕ್ಷದ ಬಗ್ಗೆ ಅವರೇನೋ ಟೀಕೆ ಮಾಡಿದ್ರು, ಇವರು ಟೀಕೆ ಮಾಡಿದ್ರು ಅಂತ ಮುಗಿದೇ ಹೋಯಿತು. ಈ ಅವಮಾನಗಳಿದೆ, ಇದಕ್ಕೆ ಒಂದು ಉತ್ತರ 2023ಕ್ಕೆ ಎಲ್ಲರಿಗೂ ಸಿಗುತ್ತೆ. ನನ್ನ ಜೊತೆಲಿ ಬೆಳೆದು ಅಂತಲೇ ಇರಲಿ, ಮತ್ತೆಲ್ಲ ವಾಪಸ್ ಬರ್ತಕ್ಕಂಥದ್ದು ಕೆಲವರು ಇದ್ದಾರೆ, ಮತ್ತೆಲ್ಲ ರಿಯಲೈಸ್ ಆಗ್ತಕ್ಕಂಥ ದಿನಗಳು ಕೆಲವರಲ್ಲಿ ಬಂದಿದೆ. ದೇವರೇ ಕೆಲವರು ಪ್ರೇರೇಪಣೆ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು ವಾತಾವರಣ ಇದೆ. ನಾನು ಅದರಿಂದ ಇಲ್ಲಿ ಇವತ್ತಿನ ಏನು ಬೈ ಎಲೆಕ್ಷನ್ ಏನಿದೆ, ಒಂದು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ಬಗ್ಗೆ ಜನತೆಗೂ ಅರ್ಥ ಮಾಡ್ಕೋಬೇಕು ಅನ್ನೋದೇ. ಚುನಾವಣೆ ಗೆಲ್ಲೇಬೇಕು ಅಂತಕ್ಕಂಥ ಪ್ರತಿಷ್ಠೆ ಇಟ್ಕೊಂಡು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನ. ಯಾರಿಗೂ ಅದು ಬೇಕಿಲ್ಲ, ಅವ್ರಿಗೆ ಬೇಕಾಗಿರೋದು ಚುನಾವಣೆ ಗೆಲುವು. ನಾವು ಗೆದ್ದಾಯ್ತು, 2020 ನಡೆದಾಯ್ತು, ಇದನ್ನೀಗ ಸಂದೇಶ ಕೊಡಬೇಕಾಯಿತು. 14 ತಿಂಗಳಿಗೆ ಈ ಚುನಾವಣೆ ಮರೆತೇ ಹೋಗಿರ್ತಾರೆ. ಈಗ ನಂಜನಗೂಡಿನಲ್ಲಿ ಮತ್ತು ಗುಂಡ್ಲುಪೇಟೆಯಲ್ಲಿ ಚುನಾವಣೆ ಬೈ ಎಲೆಕ್ಷನ್ ನಡೀತು ಕಾಂಗ್ರೆಸ್ ಸರ್ಕಾರದಲ್ಲಿ. ಅಲ್ಟಿಮೇಟ್ಲಿ ಏನಾಯ್ತು, ಗೆದ್ರಪ್ಪ. ಗೆದ್ದ ಮೇಲೆ ಮತ್ತೆ ಜನರ ಚುನಾವಣೆ ಬಂತು, ಎರಡು ಬಿಜೆಪಿನೇ ಗೆದ್ದು. ಈ ಬೈ ಎಲೆಕ್ಷನ್ಗಳಿಂದ ಅವರೆಲ್ಲರೂ ಯಾರಾದರೂ ಬೇಕಿದ್ರೆ ಅದು ಆ ಜನರಲ್ ಚುನಾವಣೆ ನಡೆಯೋದೇ ಬೇರೆ ಗೊತ್ತಿದೆ, ನಮಗೂ ಸ್ವಲ್ಪ ಅನುಭವಗಳಿದೆ. ಆದರೆ ಇವತ್ತು ಈ ಸರ್ಕಾರ ಹೋಗ್ತಾ ಇರತಕ್ಕಂಥ ಮಾರ್ಗ ನನಗೆಲ್ಲ ಒಂದು ಕಡೆ ನೋಡಿದೆ. ಇವತ್ತು ಆಯಿತು, ಚುನಾವಣೆ ಗೆಲ್ಲಬೇಕು, ಒಂದು 30 ಜನ ಮಂತ್ರಿಗಳಲ್ಲಿ ಒಂದು 10 ಜನ 15 ಜನ ಹಾಕ್ಬೇಡಿ. ಇನ್ನು 15 ಜನನಾದ್ರೂ ಕೆಲಸ ಮಾಡಕ್ಕೆ ಬಿಡಬೇಕಲ್ಲ, ವಿಧಾನಸೌಧಕ್ಕೆ ಹೋಗ್ಬೇಕಲ್ಲ. ಅದು ಯಾವುದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಕಾಂಪಿಟೇಷನ್ ಮೇಲೆ ಹೋಗಿ ರಾಜ್ಯದ ಆಡಳಿತವನ್ನೇ ಮರೆತು ಇವತ್ತು ಹೋಗ್ತಾ ಇರತಕ್ಕಂಥ ಮಾರ್ಗ ಎಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ದಾರಿಯಲ್ಲ ಇರುವಂತ